ಈ ಸಮಯದಲ್ಲಿ ನಾನು ಆಹ್ವಾನಿಸ್ತಾ ಇದ್ದೀನಿ. ದೇವರಾತ್ಮನೇ ನೀವೇ ನಮ್ಮ ಮಟ್ಟಿಗೆ ಬಂದು ಅಪ್ಪ ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ನೀವು ತಾನೇ ಕಾರ್ಯ ಮಾಡಿ ಅಪ್ಪ ನೀವು ಮಾತನಾಡೋ ಮಾತುಗಳು ನಾವೆಲ್ಲರೂ ಕೇಳಿ ಅಪ್ಪ ಆತ್ಮಿಕವಾಗಿ ಬಲ ಹೊಂದುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಕಾಪಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತೊಂದು ವಾಕ್ಯಾಂಶ, ಪಾಪಿಯನ್ನು ಪ್ರೀತಿಸು, ಪಾಪವನ್ನು ದ್ವೇಷಿಸು. ಇದು ಒಂದು ಅಂಶನ ಟೈಟಲ್ ಆಗಿ ಒಂದು ಟಫ್ ಆಗಿದೆ, ಒಂದು ತೂಕವಾಗಿದೆ. ಪಾಪಿಯನ್ನು ಪ್ರೀತಿಸು, ಪಾಪವನ್ನು ದ್ವೇಷಿಸು. ಪಾಪಿಯನ್ನು ಪ್ರೀತಿಸು ಅಂತ ಹೇಳುವಾಗ ಈ ಲೋಕದಲ್ಲಿ ಯಾರು ಒಪ್ಕೊಳ್ಳಲ್ಲ. ಅವನು ದುಷ್ಟನು, ಅವನು ಪಾಪಿಷ್ಟನು, ಅವನು ವ್ಯಭಿಚಾರಿ, ಅವನು ಕಳ್ಳನು, ಅವನು ಮೋಸಗಾರನು. ಅಂತ ಪಾಪಿನ ನಾನು ಹೆಂಗೆ ಪ್ರೀತಿಸೋದು, ಅಂತವನ ಸಹವಾಸ ನಾನು ಹೆಂಗ್ ಮಾಡೋದು ಅಂತೇಳಿ ಲೋಕದಲ್ಲಿ ನನ್ನನ್ನು ಸಮೇತ ಈ ಇಡೀ ಪ್ರಪಂಚದಲ್ಲಿರುವಂತವ್ರು ಎಲ್ಲರ ಆಲೋಚನೆ ಮನಸ್ಸು ಹಾಗೆ ಇರ್ತದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಪಾಪಿಯನ್ನು ಪ್ರೀತಿಸು, ಪಾಪವನ್ನು ದ್ವೇಷಿಸು. ಅಂದ್ರೆ ಪಾಪಿಗಳಾದಂತವ್ರನ್ನ ಪ್ರೀತಿ ಮಾಡಬೇಕು. ಪಾಪ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತ ದುಷ್ಟ ಕಾರ್ಯಗಳೇನಿದೆಯೋ ಅದನ್ನ ನಾವು ದ್ವೇಷಿಸಬೇಕು. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 44ನೇ ವಚನದಲ್ಲಿ ಈಗ ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಏನ್ ಹೇಳುತ್ತೆ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡೆಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಆಮೇನ್. ನೋಡ್ರಿ, ದೇವರು ನಮ್ಗೊಂದು ಮಾತು ಹೇಳ್ತಾ ಇದ್ದಾನೆ. ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನು ಆತನ ಶಿಷ್ಯರಿಗೆ ಮತ್ತು ಅಲ್ಲಿ ಸೇರಿ ಬಂದ ಪರ್ವತ ಪ್ರಸಂಗದಲ್ಲಿ ಸೇರಿ ಬಂದ ಒಂದು ಅನೇಕ ಜನರಿದ್ದಾರಲ್ಲಿ, ಆ ಒಂದು ಜನರ ಮಧ್ಯದಲ್ಲಿ ಏನ್ ಹೇಳ್ತಾರೆ, ನಾನು ನಿಮ್ಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಅಂದ್ರೆ ವೈರಿಗಳನ್ನು ಪ್ರೀತಿ ಮಾಡ್ಬೇಕಂದ್ರೆ ಅಷ್ಟು ಸುಲಭವಾಗಿ ಯಾರು ಒಪ್ಕೊಳಕ್ಕಾಗಲ್ಲ. ಆದ್ರೆ ಯೇಸು ಕ್ರಿಸ್ತನು ಹೇಳುವಂತ ಮಾತು ಸತ್ಯವಾದ ಮಾತಾಗಿದೆ. ಯೇಸು ಕ್ರಿಸ್ತನ ಮಾದರಿಯಲ್ಲಿ ಜೀವಿಸುವಂತ ನಾವುಗಳು, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತ ನಾವುಗಳು, ಯೇಸು ಕ್ರಿಸ್ತ ನಂಬಿ ನಿಜವಾದ ದೇವರನ್ನ ಜೀವಿಸುವಂತ ನಾವುಗಳು, ಯೇಸು ಕ್ರಿಸ್ತನು ಯಾವ ಮಾದರಿಯನ್ನು ತೋರಿಸಿದನೋ ಅದೇ ಮಾದರಿಯಲ್ಲಿ ನಾವು ಹೋದರೆ ಖಂಡಿತ ವೈರಿಗಳನ್ನ ಪ್ರೀತಿಸೋದಕ್ಕಾಗುತ್ತೆ. ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಯಾರು ಜೀವಿಸ್ತಾರೋ ಅವರು ವೈರಿಗಳನ್ನ ಕ್ಷಮಿಸುವರಾಗಿರ್ತಾರೆ ಮತ್ತು ಪ್ರೀತಿಸುವರಾಗಿರ್ತಾರೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಅಂದ್ರೆ ವೈರಿಗಳು, ನಮ್ಗೆ ವೈರಿಗಳು ಯಾರಾಗಿರ್ತಾರೆ? ಇಹಲೋಕಾನುಸಾರವಾಗಿ ಪಾಪದಲ್ಲಿ ಬೀಳುವಂತವ್ರು, ಪಾಪದಲ್ಲಿ ಜೀವಿಸುವಂತವ್ರು, ಇಲ್ಲ ನಮಗ್ ಕೆಡುಕು ಮಾಡುವಂತವ್ರು, ನಮ್ಗೆ ನಷ್ಟಪಡಿಸಿದಂತವ್ರು ನಮ್ಮ ವೈರಿಗಳಾಗಿರ್ತಾರೆ. ಅವ್ರು ಪಾಪದಲ್ಲಿ ಜೀವಿಸ್ತಾ ಇರ್ತಾರೆ. ಆದ್ರೆ ಅಂತವ್ರನ್ನ ನಾವು ಪ್ರೀತಿಸ್ಬೇಕಂತೆ. ಅಂತವ್ರು ನಾವು ಪ್ರೀತಿಸಿದ್ರೆ ದೇವರೇನ್ ಮಾಡ್ತಾನೆ? ನಮ್ಮನ್ನ ಮೆಚ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಒಂದು ಬಿರುದಿತ್ತು. ಏನ್ ಬಿರುದಂತ ಇದ್ರೆ, ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 19ನೇ ವಚನ ಏನ್ ಹೇಳ್ತದೆ? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 19ನೇ ವಚನ, ಮನುಷ್ಯ ಕುಮಾರನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಅವರು ಇಗೋ ಇವನು ಹೊಟ್ಟೆ ಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ನೋಡ್ರಿ, ಯೇಸು ಸ್ವಾಮಿಗೆ ಏನ್ ಬಿರುದಿದೆ ಅಂದ್ರೆ, ಇವನು ಹೊಟ್ಟೆ ಬಾಕನು, ಇವನು ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅಂತ ಬಿರುದಿದೆ ಯೇಸು ಸ್ವಾಮಿಗೆ. ಏನು? ಭ್ರಷ್ಟರು ಮತ್ತು ಪಾಪಿಷ್ಟರ ಗೆಳೆಯನು, ಇವನು ಹೊಟ್ಟೆ ಬಾಕನು, ಇವನು ಕುಡುಕನು. ಅಂದ್ರೆ ಯೇಸು ಸ್ವಾಮಿ ಊಟ ಮಾಡೋದು ಕೆಲವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ, ಆತನು ಅನ್ನಪಾನಗಳು ತೆಗೆದುಕೊಳ್ಳೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ, ಮತ್ತು ಭ್ರಷ್ಟರು ಮತ್ತು ಪಾಪಿಷ್ಟರು ಯಾರಿದ್ರೋ ಅವ್ರ ಸಹವಾಸದಲ್ಲೇ ಆತನ ಸೇರೋದು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದೆ ಪಾಪಿಗಳನ್ನ ಪ್ರೀತಿಸೋದಕ್ಕಾಗಿ. ಅದಕ್ಕಾಗಿ ಆತನ ಪಾಪಿಷ್ಟ್ರ ಮಧ್ಯದಲ್ಲೇ ಜೀವಿಸ್ತಾ ಇದ್ದ, ದುಷ್ಟರ ಮಧ್ಯದಲ್ಲೇ ಜೀವಿಸ್ತಾ ಇದ್ದ. ಅಂತವರನ್ನೇ ಸ್ನೇಹಿತರಾಗಿ ಮಾಡ್ಕೊಳ್ತಾ ಇದ್ದ ಯೇಸು ಸ್ವಾಮಿ.
ಅಂತವರ ಸ್ನೇಹದಲ್ಲೇ ಜೀವಿಸ್ತಾ ಇದ್ದ. ಒಂದ್ಸಾರಿ ಯಾರು ಲೂಕನ ಸುವಾರ್ತೆಯಲ್ಲ ನಾವು ನೋಡ್ತೀವಲ್ಲ, ಇನ್ನು ಸುಂಕದವನು ಅವನೇನ್ ಮಾಡ್ದ, ಆ ಸುಂಕದವನ ಮನೆಗೆ ಹೋದ್ರೆ ಅವನೇನ್ ಮಾಡ್ದ, ಇವನು ಸುಂಕದವನ ಮನೆಯಲ್ಲಿ ಹೋಗಿದ್ದಾನೆ. ಇನ್ನೊಂದ್ ಕಡೆ ಹೋಗುವಾಗ ವ್ಯಭಿಚಾರಿ ಬಂದು ಆತನ ಪಾದಗಳಿಗೆ ಮುದ್ದಿಟ್ಟು ಆ ಸುಗಂಧ ತೈಲ ಎಲ್ಲ ಹಚ್ಚುವಾಗ ಏನು ಈಕೆ ಇಷ್ಟು ವ್ಯಭಿಚಾರ ಮಾಡಂತ ಅವಳು ಈಕೆ ಕೈಯಲ್ಲಿ ಈತನೆಲ್ಲ ಸೇವೆ ಮಾಡಿಸ್ಕೊಡ್ತಾ ಇದ್ದಾನೆ. ಆತನ ಎಲ್ಲಿ ಹೋದ್ರು ಏನೋ ಒಂದು ಟೀಕೆ ಮಾಡ್ತಾ ಇದ್ದ. ಆದ್ರೆ ಯೇಸು ಕ್ರಿಸ್ತನು ಬಂದಿದ್ದೇ ಪಾಪಿಗಳನ್ನು ಪ್ರೀತಿ ಮಾಡೋದಕ್ಕಾಗಿ. ಪಾಪವನ್ನು ದ್ವೇಷಿಸಿ ಪಾಪಗಳನ್ನು ಪ್ರೀತಿ ಮಾಡಿ ಆ ಪಾಪಿಗಳನ್ನ ಏನ್ ಮಾಡ್ತಾ ಇದ್ದ, ಪರಿಪೂರ್ಣವಾದ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದ. ಆದ್ರಿಂದ ಯೇಸು ಸ್ವಾಮಿಗೆ ಅಂತ ದೊಡ್ಡ ಬಿರುದು ಬಂದಿದೆ. ಏನಂತ? ಯೇಸು ಸ್ವಾಮಿಗೆ ಭ್ರಷ್ಟನು ಪಾಪಿಷ್ಟರ ಗೆಳೆಯನೊಬ್ಬ ಬಿರುದಿದೆ. ಆದರೂ ಆತನ ಪಾಪಿಷ್ಟರನ್ನು ಮತ್ತು ಭ್ರಷ್ಟರ ಸ್ನೇಹನ ಮಾಡ್ತಾ ಇದ್ದ, ಅವ್ರನ್ನೇ ಪ್ರೀತಿ ಮಾಡ್ತಾ ಇದ್ದ, ಅವರೊಟ್ಟಿಗೆ ಆತನು ಸಮಯ ಕಳೀತಾ ಇದ್ದ, ಅವ್ರನ್ನ ಮಾರ್ಪಾಟ್ ಮಾಡೋದಕ್ಕಾಗಿ ಆತನು ಪ್ರಯಾಸ ಪಡ್ತಾ ಇದ್ದ. ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, 5ನೇ ಅಧ್ಯಾಯ 31-32 ವಚನ ಹೇಳುತ್ತೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 31-32. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ. ನೋಡ್ರಿ, ಆತನು ಕ್ಷೇಮ ತಿಂದಿರುವುದಕ್ಕೆ ವೈದ್ಯನು ಬೇಕಾಗಿಲ್ಲ. ಯಾರು ಕ್ಷೇಮವಾಗಿ ಆರೋಗ್ಯವಾಗಿರ್ತಾರೋ ಅವ್ರಿಗೆ ವೈದ್ಯನು ಬೇಕಾಗಿಲ್ಲ. ಕ್ಷೇಮವಿಲ್ಲದವರಿಗೆ ಬೇಕು. ಅಂದ್ರೆ ಅನಾರೋಗ್ಯದಲ್ಲಿ ಬಿದ್ದಂತವ್ರು, ರೋಗದಲ್ಲಿ ಬಿದ್ದಂತವರಿಗೆ ಅವ್ರಿಗೆ ವೈದ್ಯನು ಬೇಕು, ಡಾಕ್ಟರ್ ಬೇಕು. ಮತ್ತು ಅಲ್ಲಿ ಏನ್ ಹೇಳ್ತಾ ಇದ್ದೇನೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂದು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ. ಏನು? ನೀತಿವಂತರು ಒಳ್ಳೆಯವನು ಯಾವನಿರ್ತಾನೋ ಅವನು ನಾನು ಕರೆಯಕ್ ಬಂದಿಲ್ಲ. ನಾನೇನು ಯಾರು ಕರೆಯಕ್ ಬಂದಿಲ್ಲ, ಪಾಪಿಗಳನ್ನು ಕರೆಯೋದಕ್ಕೆ ಬಂದವನು. ಅಂದ್ರೆ ಪಾಪಿಗಳನ್ನು ಪ್ರೀತಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದಾನೆ. ಆ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದಲ್ಪಟ್ಟಂತ, ಆ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾದಂತ ಪ್ರತಿಯೊಬ್ಬರು ಏನ್ ಮಾಡ್ಬೇಕು, ಯೇಸು ಕ್ರಿಸ್ತನ ಯಾವ ಮಾದರಿಯನ್ನು ತೋರಿಸಿದನೋ, ಯಾವ ಮಾರ್ಗವನ್ನು ತೋರಿಸಿದನೋ, ಯೇಸು ಕ್ರಿಸ್ತನ ಯಾವ ಮಾರ್ಗವನ್ನು ನಡೆದನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಅನುಸರಿಸಿದ ಮಕ್ಕಳು ಕೂಡ ನಡಿಬೇಕಾಗಿದೆ. ಅದಕ್ಕಾಗಿ ಪಾಪಿಯನ್ನು ಪ್ರೀತಿಸು, ಪಾಪಿಗಳನ್ನು ಪ್ರೀತಿಸು. ಯೇಸು ಕ್ರಿಸ್ತನು ಪಾಪಿಗಳು ಕರೆಯೋದಕ್ಕಾಗಿ ಬಂದಿದ್ದಾನೆ, ಪರಿಶುದ್ಧನ ಕರೆಯಕ್ಕೆ ಬಂದಿಲ್ಲ. ಅದಕ್ಕೆ ರೋಮ ಬರೆದ ಪತ್ರಿಕೆ ಅಲ್ಲಿ ಬರೀತಾನೆ ಪೌಲನು, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ಯಾರು ನೀತಿವಂತರಿಲ್ಲ. ಯೇಸು ಕ್ರಿಸ್ತನ ಒಬ್ಬನು ಬಿಟ್ರೆ ಈ ಲೋಕದಲ್ಲಿ ಏನೋ ಸ್ತ್ರೀಯಲ್ಲಿ ಹುಟ್ಟಿದವನು, ಈ ಲೋಕದಲ್ಲಿ ನರಮನುಷ್ಯನಾಗಿ ಹುಟ್ಟಿದವಂತನು ಯಾವನು ನೀತಿವಂತನಿಲ್ಲ, ಯಾವನು ನೀತಿವಂತನಿಲ್ಲ, ಎಲ್ಲರೂ ಪಾಪಿಗಳೇ. ಹಾಗಾಗಿ ಇಡೀ ಲೋಕವನ್ನ ರಕ್ಷಣೆ ಮಾಡೋದಕ್ಕಾಗಿ ಆತನು ದುಷ್ಟರ ಸಹವಾಸ ಮಾಡ್ದ, ಭ್ರಷ್ಟರ ಸಹವಾಸ ಮಾಡ್ದ, ಪಾಪಿಷ್ಠರ ಗೆಳೆಯನಾಗಿದ್ದ, ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದ. ಆ ಪ್ರೀತಿ ಮಾಡುವಂತ ಆತನ ನಾವೇನ್ ಮಾಡ್ಬೇಕು, ನಾವು ಕೂಡ ಆತನ ಪ್ರೀತಿ ಮಾಡ್ಬೇಕು, ನಾವು ಕೂಡ ಆತನನ್ನ ಪ್ರೀತಿ ಮಾಡ್ಬೇಕು. ನೋಡ್ರಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಕೂಡ ಒಂದು ಘಟನೆ ನಡೀತಾ ಇದೆ. ಅದನ್ನೇ 8ನೇ ಅಧ್ಯಾಯ 11ನೇ ವಚನ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತೆ? ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ನೋಡ್ರಿ, ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಒಬ್ಬ ಸ್ತ್ರೀಗೆ ಹೇಳ್ತಾ ಇದ್ದ. ಆ ಸ್ತ್ರೀ ಯಾರು? ಒಬ್ಬ ವ್ಯಭಿಚಾರ ಮಾಡುವಂತ ಸ್ತ್ರೀ. ರೆಡ್ ಹ್ಯಾಂಡ್ ಆಗಿ ಒಬ್ಬ ಪುರುಷನು ಸ್ತ್ರೀ ಇರುವಂತ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾಳೆ. ಆ ಸಿಕ್ಕಾಕೊಂಡಾಗ ಆ ಯೇಸು ಕ್ರಿಸ್ತನ ಮೇಲೆ ತಪ್ಪು ಹೊರಿಸೋದಕ್ಕಾಗಿ ಆ ಒಂದು ಗ್ರಾಮದವರು ಅವ್ರು ಏನ್ ಮಾಡ್ತಾರೆ, ಆ ಸ್ತ್ರೀಯನ್ನ ಯೇಸು ಸ್ವಾಮಿ ಒಂದು ಎಲ್ಲಿ ಕುತ್ಕೊಂಡಿರ್ತಾನೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಸ್ವಾಮಿ ಸ್ವಾಮಿ, ಯೇಸುವೆ ಯೇಸುವೆ, ಈಕೆಯು ನೇರವಾಗಿ ಒಂದು ಪುರುಷನ ಜೊತೆಯಲ್ಲಿದ್ದ ನಾವು ನೇರವಾಗಿ ಕಂಡುಹಿಡಿದಿದ್ದೀವಿ, ನೇರವಾಗಿ
ನಮ್ ಕೈಗೆ ಸಿಕ್ಕಾಕೊಂಡಿದ್ದಾಳೆ, ಈಗೇನ್ ಕರ್ಕೊಂಡ್ ಬಂದಿದ್ವಿ. ಮೋಶೆ ಧರ್ಮಶಾಸ್ತ್ರದಲ್ಲಿ ಈಗ ಬರೀತದಲ್ಲ, ಏನ್ ಬರೀತದೆ? ವ್ಯಭಿಚಾರ ಮಾಡುವಂತ ಸ್ತ್ರೀ ಸಿಕ್ಕಿದ್ರೆ ಕಲ್ಲುಗಳಿಂದ ಹೊಡೆದು ಸಾಯಿಸ್ರಿ ಅಂತ. ಯಾಕೆ ಕಲ್ಲುಗಳಿಂದ ಸಾಯಿಸಬೇಕು ಅಂದ್ರೆ, ಒಬ್ಬಾಕೆಯನ್ನು ಜೀವಂತವಾಗಿ ಕಲ್ಲುಗಳಿಂದ ಹೊಡೆದು ಸಾಯಿಸುವಾಗ ಮತ್ತೊಬ್ಬರು ವ್ಯಭಿಚಾರ ಮಾಡೋದಿಲ್ಲ, ಭಯ ಪಡ್ತಾರೆ ಎಂಬುದಾಗಿ ಆ ಸ್ತ್ರೀಯನ್ನ ನೇರವಾಗಿ ಯೇಸು ಸ್ವಾಮಿ ಇರುವಂತ ಕಡೆ ಕರ್ಕೊಂಡು ಬಂದಾಗ ಯೇಸು ಸ್ವಾಮಿ ಒಂದು ಕಡೆ ಕುತ್ಕೊಂಡು ಆತ ಅವ್ರು ಹೇಳುವುದನ್ನ ಕೇಳಿಕೊಂಡು ಏನೋ ನೆಲದ ಮೇಲೆ ಬರೀತಾ ಇರ್ತಾರೆ. ಮತ್ತೆ ಇನ್ನೊಂದ್ಸಾರಿ ಪ್ರೆಸ್ ಮಾಡ್ತಾರೆ, ಏನ್ ಸ್ವಾಮಿ ಏನು ಉತ್ತರ ಕೊಡದೆ ನೀನ್ ಆಜ್ಞೆ ಇದೆಯಾ? ಈಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾಳೆ, ಈಗೇನ್ ಏನ್ ಮಾಡ್ಬೇಕು? ಈಗಿನ ಏನ್ ಮಾಡ್ಬೇಕು? ನೀನು ಉತ್ತರ ಕೊಡು, ಮೋಶೆ ಧರ್ಮಶಾಸ್ತ್ರ ಈ ತರ ಬರ್ದಿದ್ಯಲ್ಲ ಅಂತ ಹೇಳುವಾಗ ಆತನು ಒಂದ್ ಕೆಲಸ ಮಾಡು, ಹೌದು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರ್ದಿರೋದು ಕರೆಕ್ಟು, ಆ ವಾಕ್ಯದಾನ ನಾವು ನೆರವೇರಿಸಬೇಕು, ಆ ಮಾತನ್ನ ಆ ಆಜ್ಞೆ ನಾವು ನೆರವೇರಿಸು. ಹಾಗಾಗಿ ಒಂದ್ ಕೆಲಸ ಮಾಡೋಣ. ಏನ್ ಕೆಲಸ ಮಾಡೋಣ? ಯಾರು ನಿಮ್ಮಲ್ಲಿ ಪಾಪ ಮಾಡಿಲ್ವೋ ಅವರು ಮೊದಲು ಕಲ್ಲು ತಗೊಂಡು ಆಕೆ ನೋಡಿರಿ, ಆಮೇಲೆ ಎಲ್ರಿಗೂ ಹೊಡೀರಿ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ? ಆತ ಹೇಳ್ಬಿಟ್ಟು ಮತ್ತೆ ತಲೆ ಬಗ್ಗಿಸ್ಕೊಂಡು ಬೆರಳಲ್ಲಿ ಏನೋ ಭೂಮಿ ಮೇಲೆ ಬರೀತಾ ಇರ್ತಾರೆ. ಏನ್ ಬರ್ದಿದಾರ ಅಲ್ಲಿ ಗೊತ್ತಿಲ್ಲ. ಆದ್ರೆ ನನ್ಗನ್ಸ್ತದೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ ಅಂದ್ರೆ ಹೆಚ್ಚು ಕಡಿಮೆ ಈ ಲೋಕದಲ್ಲಿ ಯಾರು ನೀತಿವಂತರಿಲ್ಲ, ಪಾಪ ಮಾಡಿರೋರು. ರೋಮಪುರದ ಪತ್ರಿಕೆ ಅಲ್ಲಿ ಬರೀತದೆ 3ನೇ ಅಧ್ಯಾಯ 10ನೇ ವಚನದಿಂದ 18 ವಚನ ತನಕ ಆ ಮನುಷ್ಯನ ಅಂತರಂಗದಲ್ಲಿ ಏನೇನು ಇರ್ತದೆ ಎಲ್ಲ ಬರ್ದಿದೆ. ಹಾಗಾಗಿ ಅಲ್ಲಿ ಏನಾಗುತ್ತಂದ್ರೆ ಅವ್ರಿಗೆಲ್ಲ ಗೊತ್ತು, ಯೇಸು ಸ್ವಾಮಿ ಪ್ರತಿಯೊಬ್ಬರ ಹೃದಯವನ್ನು ಬಲ್ಲಂತನು, ಮನಸ್ಸು ಮೇಲ್ನೋಟಕ್ಕಲ್ಲ, ಅವ್ರ ಮನಸ್ಸಲ್ಲಿ ಏನೇನು ಆಲೋಚನೆ ಮಾಡ್ತಾರೋ ಯೇಸು ಸ್ವಾಮಿ ಆಗಾಗ ಅವ್ರಿಗೆ ಹೇಳ್ತಾ ಇದ್ದ. ಹಾಗಾಗಿ ಅವ್ರಿಗೆ ಭಯ ಬಂತು, ಓ ನಾನು ಒಂದು ವೇಳೆ ಕಲ್ಲು ತಗೊಂಡು ಆಕೆ ಮೇಲೆ ಹಾಕಿದ್ರೆ ನಾನಿಂತ ಪಾಪ ಮಾಡಿದ್ದೀನಿ, ನಾನಿಂತ ತಪ್ಪು ಮಾಡಿದ್ದೀನಿ, ನಾನಿಂತ ತಪ್ಪು ಮಾಡಿದ್ದೀನಿ ಅಂತೇಳಿ ಅಲ್ಲಿ ಒಬ್ರು ಆಕೆ ಮೇಲೆ ಕಲ್ಲು ಹಾಕೋದಿಲ್ಲ. ಅವ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ಬಂದಿದ್ದಾರೆ, ನೇರವಾಗಿ ಅಲ್ಲಿ ನ್ಯಾಯ ತೀರ್ಪಿನಲ್ಲಿ ನಿಲ್ಸಿದ್ದಾರೆ. ಆದ್ರೆ ಆ ಯೇಸು ಸ್ವಾಮಿ ಕೊಟ್ಟಂತ ತೀರ್ಪು ಅವ್ರು ಯಾರು ಆಕೆ ಮೇಲೆ ಕಲ್ಲಾಕಕ್ಕಾಗಲ್ಲ. ಮೋಶೆ ಕೊಟ್ಟಿದ್ದು ಕರೆಕ್ಟ್, ನಿಜವಾಗ್ಲೂ ಆ ಕೆಲಸ ನಾವು ಮಾಡ್ಬೇಕು. ಮತ್ತೆ ಒಂದು ನಿಯಮ ಇದೆ, ಏನಂದ್ರೆ ನಿಮ್ಮಲ್ಲಿ ಯಾರು ಪಾಪ ಆಕೆ ಮೊದಲು ಕಲ್ಲಾಕ್ರಿ ಅಂತ ಹೇಳುವಾಗ ಅಲ್ಲಿ ಒಬ್ಬನು ಇಲ್ಲದೆ. ಆಮೇಲೆ ಯೇಸು ಸ್ವಲ್ಪ ಹೊತ್ತಾದ ನಂತರ ಎದ್ದು ನೋಡ್ತಾಳೆ, ಆಕೆ ಯೇಸು ಸ್ವಾಮಿ ಇಬ್ಬರೇ ಇದ್ದಾರೆ. ಏನಮ್ಮ ಯಾರು ಹೊಡಿಲಿಲ್ವಾ ನೀನಂದ್ರೆ, ಯಾರು ಹೊಡಿಲಿಲ್ಲ ಸ್ವಾಮಿ, ಎಲ್ರು ಹೊರಟೋದ್ರು ಅಂದಾಗ ಯೇಸು ಸ್ವಾಮಿ ಕೂಡ ನಾನು ನಿನ್ ಮೇಲೆ ಏಟಾಕೋದಿಲ್ಲ, ಇನ್ನು ಮೇಲೆ ಪಾಪ ಮಾಡ್ಬೇಡ ಅಂದ್ರೆ ಏನು? ಪಾಪಿಯನ್ನ ಆತನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಪಾಪಿಯನ್ನ ಪ್ರೀತಿಸ್ತಾ ಇದ್ದಾನೆ. ಆತನು ಪಾಪಿಸ್ತರ ಪಾಪದಿಂದ ಬಿಡಿಸುವುದಕ್ಕಾಗೇ ಈ ಲೋಕಕ್ಕೆ ಬಂದಿರೋದು. ಹಾಗಾಗಿ ಅಲ್ಲೇನು, ನಾನು ನಿನ್ ಮೇಲೆ ಕಲ್ಲಾಕೋದಿಲ್ಲಮ್ಮ, ಇನ್ ಮೇಲೆ ನೀನು ಪಾಪ ಮಾಡ್ಬೇಡ ಹೋಗು. ನೋಡ್ರಿ, ಅದು ಎಂತವರನ್ನ ಬದಲು ಮಾಡೋದಕ್ಕೆ ಅವಕಾಶ ಇದೆ. ಅರೆ ನಾನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ರು ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆ ಕಾಲನೀತಿಯಲ್ಲಿ ಈ ತರ ನೇರವಾಗಿ ಸಿಕ್ಕಾಕೊಂಡ್ರೆ ಕಲ್ಲುಗಳಿಂದ ಹೊಡೆದು ಸಾಯಿಸ್ರಿ ಅಂತ ಹೇಳುವಾಗಲೂ ಅಲ್ಲಿ ಕೂಡ ಒಂದು ರಕ್ಷಣೆ ಇದೆ, ಅಲ್ಲಿ ಕೂಡ ಒಂದು ಕ್ಷಮಾಪಣೆ ಇದೆ, ಅಲ್ಲಿ ಕೂಡ ಒಂದು ಪ್ರೀತಿ ಇದೆ ಅಂತ ಹೇಳಿ ಏನ್ ಮಾಡುದು, ಆ ಸ್ತ್ರೀ ತಿಳ್ಕೊಳ್ಳಿ ಅಂತ ಹೇಳಿ ಏನ್ ಮಾಡುದು, ನಿಮ್ಮಲ್ಲಿ ಯಾರು ಪಾಪ ಮಾಡಲ್ಲ ಅವ್ರು ಮೊದಲು ಕಲ್ಲು ಹಾಕಿದ್ದಾರೆ. ಎಲ್ಲರೂ ಪಾಪ ಮಾಡಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗಾಗಿ ಎಲ್ಲರೂ ಹೊರಟೋಗ್ತಾರೆ. ಯೇಸು ಸ್ವಾಮಿ ಕೂಡ ನಾನು ಒಂದು ಏಟು ಹಾಕಲ್ಲ, ಇನ್ನು ಮೇಲೆ ಏನು ನಾನು ನಿನ್ಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ. ನೋಡ್ರಿ ಎಂತ ಪ್ರೀತಿ ಯೇಸು ಸ್ವಾಮಿ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಯೇಸು ಕ್ರಿಸ್ತನ ಅನುಚರರಾಗಿ ಜೀವಿಸುವಾಗ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಂತೂ ಆತನ ಮೇಜಿನಲ್ಲಿ ಪಾಲುಗಾರರಾಗುವಂತ ನಾವುಗಳು ಏನ್ ಮಾಡ್ಬೇಕಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾನೋ ಅದನ್ನು ಮಾಡಲು ಕಲಿಬೇಕು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅದನ್ನ ಮಾಡುವ ಕಲಿಯುವಾಗ ಯೇಸು ಸ್ವಾಮಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. 5ನೇ ಅಧ್ಯಾಯ 14ನೇ ವಚನ ನೋಡ್ರಿ, ಲೂಕ ಅದೇ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ? ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ನಿನಗೆ ಇದಾದ ಮೇಲೆ ದೇವಾಲಯ ಯೇಸು ಅವನನ್ನು ಕಂಡು
ನಿನಗೆ ಸ್ವಸ್ಥವಾಯಿತಲ್ಲ. ಯಾರಿಗೆ? 38 ವರ್ಷಗಳಿಂದ ರೋಗದಲ್ಲಿ ಒಬ್ಬನು ಬಿದ್ದಿದ್ದಾನೆ. ಒಬ್ಬ ರೋಗಿ 38 ವರ್ಷಗಳಿಂದ ಆ ಒಂದು ಬೇನೆಸ್ತ ಕೊಳದ ಮಂಟಪದಲ್ಲಿ ಬಿದ್ದಿದ್ದಾನೆ. ಯೇಸು ಸ್ವಾಮಿಗೆ 33 ವರ್ಷ, ಅವನಿಗೆ 38 ವರ್ಷ. ಅಂದ್ರೆ ಯೇಸು ಸ್ವಾಮಿ ಹುಟ್ಟಕ್ ಮೊದಲೇ 5 ವರ್ಷದಲ್ಲೇ ಪಾಪದಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಏನ್ ತಪ್ಪು ಮಾಡಿದಾರೆ ಏನೋ ಗೊತ್ತಿಲ್ಲ. ಅವನಿಗೆ ಶಿಕ್ಷೆ ಆಗಿದೆ. ಕೈ ಕಾಲು ನಡಿಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಎತ್ತಕ್ಕಾಗಲ್ಲ, ಕೂಡ್ಸಕ್ಕಾಗಲ್ಲ ಅಂತ ಹೀನ ಸ್ಥಿತಿಯಲ್ಲಿದ್ದು ಅವ್ರ ಮನೆಯಲ್ಲಿ ನೋಡಿ 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 ಸಾಕಾಗಿ ತಂದು ಆ ಬೇದಸ್ತ ಕೊಳದಲ್ಲಿ ಬಿಟ್ಟೋಗ್ಬಿಟ್ಟಿದೆ. ಏನಂದ್ರೆ ಅಲ್ಲಿ ಅವಾಗವಾಗ ನೀರು ಉಕ್ಕುತ್ತೆ. ಆ ಉಕ್ಕುವಾಗ ಯಾರೋ ಆ ನೀರಲ್ಲಿ ಮೊದಲು ಇಳಿತಾರೋ ಆ ಮೊದಲು ಅವರು ಸ್ವಸ್ಥತೆ ಆಗ್ತಾರೆ. ಅಂದ್ರೆ ದೇವದೂತರು ಬಂದು ಆಗಾಗ ನೀರನ್ನ ಕದಲಿಸ್ತಾರೆ. ಆ ನೀರು ಮೇಲಕ್ಕೆ ಬರ್ತದೆ. ಆ ನೀರಿನಲ್ಲಿ ಯಾರು ಮುಳುಗ್ತಾರ ಅವ್ರಿಗೆ ಎಂತ ರೋಗ ಇದ್ರೂ ಬಿಡುಗಡೆ ಆಗ್ತದೆ ಅಂತ ಒಂದು ಪದ್ಧತಿ ಅಲ್ಲಿರುತ್ತೆ. ಅದಕ್ಕಾಗಿ ಆತನ ಅಲ್ಲಿ ಬಿಟ್ಟು ಹೋಗಿರ್ತಾರೆ. 38 ವರ್ಷಗಳಿಂದ ಯಾರು ಆ ಕಡೆ ಬಂದಿರಲ್ಲ. ನೀನ್ ಸತ್ತಿದ್ಯೋ ಬದುಕಿದ್ಯೋ ಅಂತ ಯಾರು ಬಂದಿರಲ್ಲ. ಯೇಸು ಸ್ವಾಮಿ ಒಂದು ಸಮಯದಲ್ಲಿ ಆ ಒಂದು ಯೆರೂಸಲೇಮ್ ಬಂದಾಗ ಆ ಒಂದು ಪ್ರಾಂತ್ಯಕ್ಕೆ ಹೋಗುವಾಗ ಯೇಸು ಸ್ವಾಮಿ ಅಲ್ಲಿ ಅವನು ನೋಡ್ತಾನೆ. ಏನಂತ ನೋಡ್ತಾನೆ? ಇವನು ಹೀಗಾಗಿ ಬಹಳ ವರ್ಷಗಳಾಗಿದೆ. ಅಂದ್ರೆ ಯೇಸು ಸ್ವಾಮಿ ಪ್ರತಿಯೊಂದು ಅಂತರಂಗವನ್ನು ಪರೀಕ್ಷಿಸೋನಾದ್ರೆ ಈತನು ಈಗಾಗಿ ಬಹಳ ವರ್ಷ, ಎಷ್ಟು ವರ್ಷ ಆಗಿದೆ? 38 ವರ್ಷ ಆಗಿದೆ. ಅಲ್ಲಿಗೆ ಅವನು ಏನೋ ಒಂದು ಪಾಪ ಮಾಡಿದಾನಂದ್ರೆ ಇಲ್ಲಿ ನಮ್ಗೆ ಹೇಳ್ತಾನೆ, ಇನ್ನು ಮೇಲೆ ಪಾಪ ಮಾಡಬೇಡ ಅಂತಂದ್ರೆ ಅವನು ಪಾಪ ಮಾಡಿ ಆ ಶಿಕ್ಷೆಗೆ ಗುರಿ ಆಗಿದ್ದಾನೆ. ಮಿನಿಮಮ್ ಒಂದು 20 ವರ್ಷ ಅವನಿಗೆ, 20 ವರ್ಷದಲ್ಲಿ ನಾ ಅಂದಾಜು ಒಂದು 20 ವರ್ಷದಲ್ಲಿ ಪಾಪ ಮಾಡಿ ಆ ಒಂದು ಶಾಪ ಅವನಿಗೆ ಬಿದ್ದಿರ್ತದೆ. ಆ ಶಾಪದ ನಿಮಿತ್ತ ಅವನು ರೋಗದಲ್ಲಿ ಬಿದ್ದೋಗಿದ್ದಾನೆ. ಆ ರೋಗದಲ್ಲಿ ಬಿದ್ದು 38 ವರ್ಷ ಆಗಿದೆ. ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಅವನ್ನ ಗುಣಪಡಿಸ್ತಾನೆ. ಗುಣಪಡಿಸಿ ಹೊರಟೋಗ್ಬಿಡ್ತಾನೆ. ಅಲ್ಲೇ ಒಂದು ತರ್ಕವಾದ, ಯಾರು ಗುಣಪಡಿಸಿದ ನನ್ಗೆ ಗೊತ್ತಿಲ್ಲ ಅಂತಾನೆ. ಮತ್ತೊಂದ್ ಸಾರಿ ಅದೇ ದೇವಾಲಯದಲ್ಲಿ ಯೇಸು ಸ್ವಾಮಿ ಅವನು ಕಾಣಿಸ್ಕೊಳ್ತಾನೆ. ಮತ್ತೆ ಕಾಣಿಸ್ಕೊಂಡು ಹೇಳ್ತಾನೆ, ನಿನ್ಗೆ ಸ್ವಸ್ಥತೆ ಆಯ್ತಾ? ನಿನ್ ರೋಗ ಬಿಡುಗಡೆ ಆಯ್ತಾ? ಆಯ್ತು ಸ್ವಾಮಿ, ಬಿಡುಗಡೆ ಆಯ್ತು. ಹಾಗೆ ಇನ್ನು ಮೇಲೆ ಪಾಪ ಮಾಡಬೇಡ. ಇನ್ನು ಮೇಲೆ ಪಾಪ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೇಡು ನಿನ್ಗೆ ಬರ್ತದೆ. ಅಂದ್ರೆ ನೋಡು, ಯೇಸು ಸ್ವಾಮಿ ಎಷ್ಟು ವರ್ಷಗಳ ಕಾಲ ಪಾಪದಲ್ಲಿ ಬಿದ್ದಿದ್ರು, ರೋಗದಲ್ಲಿ ಬಿದ್ದಿದ್ರು, ಅವ್ರನ್ನ ವಾಸಿ ಮಾಡಬಲ್ಲ. ಅಂದ್ರೆ ಯೇಸು ಸ್ವಾಮಿಗೆ ಇರುವಂತ ಗುಣ ಏನು? ಪ್ರೀತಿಸುವಂತ ಗುಣ, ಕ್ಷಮಿಸುವಂತ ಗುಣ, ಅವರ ಸಹವಾಸ ಮಾಡುವಂತ ಗುಣ. ಹಾಗಾಗಿ ಪ್ರಿಯರೇ, ಯೇಸು ಸ್ವಾಮಿನ ಏನು ಆತನ ಅನುಚರರಾಗಿ ನಾವು ಜೀವಿಸುವಾಗ, ಆತನ ಮಕ್ಕಳಾಗಿ ನಾವು ಜೀವಿಸುವಾಗ ಒಂದೊಂದ್ ಸಾರಿ ನಾವೇನ್ ಮಾಡ್ಬೇಕು? ಯೇಸು ಸ್ವಾಮಿ ಗುಣಲಕ್ಷಣಗಳು ನಾವು ಹೊಂದ್ಕೊಳ್ಬೇಕು. ಯೇಸು ಸ್ವಾಮಿ ಗುಣಲಕ್ಷಣಗಳು ನಾವು ಹೊಂದ್ಕೊಳ್ಬೇಕು. ಮತ್ತು ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 47ನೇ ವಚನ ಏನ್ ಹೇಳುತ್ತೆ? 7ನೇ ವಚನ 47ನೇ ವಚನ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ನೋಡಿ, ಇನ್ ಹೇಳ್ತಾನೆ, ಈಗಿರಲು ನಾನು ಹೇಳುವ ಮಾತೇನೆಂದ್ರೆ, ಅಲ್ಲಿರುವಂತ ಪ್ರಜೆಗಳೆಲ್ಲ ಅನೇಕರು ಸೇರ್ ಬಂದಿದ್ದಾರೆ ಆ ಮನೆಯಲ್ಲಿ. ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ? ಆ ಯೇಸು ಸ್ವಾಮಿ ಊಟಕ್ಕೆ ಕರೆದಿದ್ದಾನೆ. ಆ ಊಟಕ್ಕೆ ಕರೆದು ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವ್ರನ್ ಕರಿ ಇವ್ರನ್ ಕರಿ, ಆ ಅಡಿಗೆ ಮಾಡು, ಈ ಅಡಿಗೆ ಮಾಡು, ಇದರಲ್ಲೇ ಇದ್ದು ಬಿಟ್ಟಿದ್ದಾರೆ ಸಂಬರದಲ್ಲಿ. ಆ ಯೇಸು ಸ್ವಾಮಿ ಬಂದಿರೋರ್ಗೆ ಕನಿಷ್ಠ ಚಾಪೆ ಹಾಕ್ಬೇಕು. ಇಲ್ಲ ಪದ್ಧತಿ ಪ್ರಕಾರ ಹೊರಗಡೆ ನೀರಿಟ್ಟಿರ್ತಾರೆ. ಆ ಹಳೆ ಕಾಲದಲ್ಲಿ ಒಳಗಡೆ ಒಂದು ಬಕೆಟ್ ಅಲ್ಲೋ ಏನೋ ಒಂದರಲ್ಲಿ ನೀರಿಟ್ಟು ಆಚೆಯಿಂದ ಬಂದವ್ರಿಗೆ ಚೆಂಬಲ್ ನೀರು ಕೊಡ್ತಾರೆ. ಕಾಲು ತೊಳ್ಕೊಂಡು ಮನೆಗೆ ಬನ್ರಿ ಅಂತ ಹೇಳಿ. ಅದ್ಯಾವುದೂ ಮಾಡಿಲ್ಲ. ಇಲ್ಲ ಮನೆಗೆ ಒಳಗ್ ಬಂದಿದ್ದಾನ, ಒಂದು ಚಾಪೆ ಹಾಕಿಲ್ಲ ಕುತ್ಕೊಳ್ಳಕ್ಕೆ. ಯೇಸು ಸ್ವಾಮಿ ಆತನ ಗಮನಿಸ್ತಾನೆ ಇಲ್ಲ. ಆ ಸಡಗರದಲ್ಲಿ ಇದ್ದಾನೆ. ಅವ್ರ ಕಡೆ ಇವ್ರ ಕಡೆ ಅದು ಮಾಡಿ ಇದು ಮಾಡು, ಇದೇ ಸಡಗರದಲ್ಲಿ ಇದ್ದಾನೆ. ಆದ್ರೆ ಒಬ್ಬ ವ್ಯಭಿಚಾರಿ ಸ್ತ್ರೀಯ ಮನೆಗೆ ಬಂದಿದ್ದಾಳೆ. ಯೇಸು ಸ್ವಾಮಿ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ ಆಕೆ? ನೋಡ್ರಿ, ನಾವು ನೋಡ್ತೇವೆ 45ನೇ ವಚನದಲ್ಲಿ ಏನ್ ಹೇಳ್ತಾಳೆ? ನೀನು ನನಗೆ ಮುದ್ದಿಡಲಿಲ್ಲ, ಇವಳಾದರೂ ನಾನು ಒಳಗೆ ಬಂದಾಗಿನಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ.
ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಿಲ್ಲ, ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ನೋಡ್ರಿ, ನೀನು ನನಗೆ ನೀರು ಕೊಡ್ಲಿಲ್ಲ, ನೀನ್ ನನ್ನ ತಲೆಗೆ ಎಣ್ಣೆ ಕೊಡ್ಲಿಲ್ಲ, ಆದ್ರೆ ಇವಳಾದ್ರೂ ಸುಗಂಧ ದ್ರವ್ಯ ನನ್ನ ಕಾಲುಗಳಿಗೆ ಹಚ್ಚಿದ್ದಾಳೆ. ನಾನು ಬಂದಾಗ ನಿನ್ನ ನನ್ನ ಪಾದಗಳನ್ನ ಮುದ್ದಿಡೋದ್ ಬಿಡ್ಲಿಲ್ಲ, ನೀನ್ ನಾನು ಯೋಗಕ್ಷೇಮ ವಿಚಾರಿಸಲಿಲ್ಲ. ಆದ್ರೆ ಈಕೆ ಯಾರೋ, ಆಕೆ ನನ್ ಕರ್ದಿಲ್ಲ, ಆದ್ರೆ ನನ್ನನ್ನು ಎಷ್ಟು ಗೌರವಿಸ್ತಾ ಇದ್ದಾಳೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾಳೆ. ಆಕೆ ಎಷ್ಟು ದೊಡ್ಡ ಪಾಪಿ ಆಗಿದ್ರು, ಆಕೆಯಲ್ಲಿ ಎಷ್ಟು ದೊಡ್ಡ ಪಾಪಗಳಿದ್ರು, ನಾನೇನ್ ಮಾಡ್ತೀನಿ, ಅವೆಲ್ಲ ಕ್ಷಮಿಸಲ್ಪಡ್ತವೆ. ಕಮ್ಮಿ ಮಾಡಿದವ್ರು ಕಮ್ಮಿ ಕ್ಷಮಿಸಲ್ಪಡ್ತದೆ, ದೊಡ್ಡ ಪಾಪಗಳು ಮಾಡಿದ್ರು ಯಾಕಂದ್ರೆ ಆಕೆ ಪ್ರೀತಿ ಮಾಡ್ತಾ ಇದ್ದಾಳೆ. ನೀನ್ ಕರ್ದಿದೀಯ, ಆದ್ರೆ ನೀನ್ ಪ್ರೀತಿ ತೋರಿಸ್ತಾ ಇಲ್ಲ, ನಿನ್ನ ಸಡಗರದಲ್ಲಿ ಇದ್ ಬಿಟ್ಟಿದೀಯಾ. ಆದ್ರೆ ಈಕೇನ್ ಮಾಡ್ತಾಳೆ, ನನ್ ಬಂದಾಗದಿಂದ ನಾನು ಮುದ್ದಿಡ್ತಾ ಇದ್ದಾಳೆ, ಸುಗಂಧ ದ್ರವ್ಯ ನನ್ಗೆ ಹಚ್ಚಿದ್ದಾಳೆ, ನನ್ನ ಹತ್ರನೇ ಇದ್ದಾಳೆ, ನನ್ನ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾಳೆ. ಹಾಗಾಗಿ ಈಕೆ ಪಾಪ ಎಷ್ಟಿದ್ರು ಬಹಳವಾಗಿದ್ರು ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದ್ರೆ ಇವಳು ತೋರಿಸಿದ ಪ್ರೀತಿ ಬಹಳ. ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ. ಯೇಸು ಸ್ವಾಮಿ ಮಾತು ಯಾರು ಹೆಚ್ಚಾಗಿ ಕೇಳ್ತಾರೋ, ಆ ಮಾತುಗನುಸಾರ ಜೀವಿಸ್ತಾರೋ ಅವ್ರನ್ನ ಹೆಚ್ಚಾಗಿ ಯೇಸು ಸ್ವಾಮಿ ಆಶೀರ್ವಾದ ಮಾಡ್ತಾನೆ. ಅವ್ರನ್ನ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಬಲಪಡಿಸ್ತಾನೆ. ಅಂತವ್ರ ಆತನ ಏನ್ ಮಾಡ್ತಾನೆ, ಕೈ ಬಿಡುವುದಿಲ್ಲ. ಪ್ರಿಯ ನನ್ನ ಸಹೋದರ ಸಹೋದರರೇ, ಹಾಗಾಗಿ ಅದಕ್ಕೆ ಏನ್ ಹೇಳ್ತಾನೆ 48ನೇ ವಚನ, ಆಮೇಲೆ ಆತನ ಒಳಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ. ಯಾಕೆ ಆಕೆ ಪಾಪ ಕ್ಷಮಿಸಲ್ಪಟ್ಟಿದೆ? ಆಕೆ ಯೇಸು ಸ್ವಾಮಿನಿ ಹೆಚ್ಚಾಗಿ ಪ್ರೀತಿ ಕರೆದಂತವನು ಆಕೆಯನ್ನು ಪ್ರೀತಿ ಮಾಡ್ತಾ ಇಲ್ಲ, ಎಣ್ಣೆ ಹಚ್ಚಲಿಲ್ಲ, ಕಾಲಿಗೆ ನೀರು ಕೊಡ್ಲಿಲ್ಲ. ಈಗಾದ್ರೆ ಆಕೆ ಪಾದಗಳು ಮುದ್ದಿಡ್ತಾ ಇದ್ದಾಳೆ, ಸುಗಂಧ ತೈಲ ಹಚ್ಚುತ್ತಾ ಇದ್ದಾಳೆ. ಆತನ್ನು ಬಿಟ್ಟು ಪಕ್ಕಕ್ಕೆ ಹೋಗ್ತಾ ಇಲ್ಲ. ಆಕೆ ಎಂತ ಬೋರ್ ಪಾಪಿ ಆದ್ರೂ ಏನ್ ಮಾಡ್ದ, ಆಕೆ ಪಾಪ ಕ್ಷಮಿಸಲ್ಪಟ್ಟಿದೆ. ಪ್ರಿಯನ ಸಹೋದರ ಸಹೋದರ, ಅದಕ್ಕೆ ಪಾಪಿಯನ್ನು ಪ್ರೀತಿಸು, ಪಾಪವನ್ನ ದ್ವೇಷಿಸು. ನಾವು ಪಾಪಿಗಳ ಪ್ರೀತಿ ಮಾಡಬೇಕು, ಆದ್ರೆ ಪಾಪವನ್ನ ದ್ವೇಷಿಸಬೇಕು. ಪಾಪಕ್ಕೆ ಯಾವುದೇ ಕಾರಣಕ್ಕೆ ನಾವು ಅವಕಾಶ ಕೊಡಬಾರದು. ನೋಡ್ರಿ, ಇಲ್ಲಿ 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ ಈ ದಾವೀದನ ಬಗ್ಗೆ. 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ. 2 ಸಮುವೇಲ 12ನೇ ಅಧ್ಯಾಯ 13ನೇ ವಚನ ಏನ್ ಹೇಳಲ್ಪಟ್ಟಿದೆ? ಆಗ ದಾವೀದನು ನಾತನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಯಾರು ದಾವೀದನು ನಾತಾನನಿಗೆ ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂದ್ರೆ ಒಪ್ಕೊಳ್ತಾ ಇದ್ದಾನೆ. ಏನ್ ಒಪ್ಕೊಳ್ತಾನೆ? ತಾನು ಮಾಡಿದ ಪಾಪವನ್ನು ಒಪ್ಕೊಳ್ತಾ ಇದ್ದಾನೆ. ಏನ್ ಮಾಡಿದಾನೆ ಪಾಪ? ಅವನೇನ್ ಮಾಡ್ತಾನಂದ್ರೆ, ಆ ಯುದ್ಧದ ಸಮಯ, ಆ ದೇಶದಲ್ಲಿ ದಾವೀದನು ರಾಜನಾಗಿರ್ತಾನೆ. ಆ ದೇಶದಲ್ಲಿ ಬೇರೆಯವರು ಯುದ್ಧಕ್ಕೆ ಬಂದಿರ್ತಾರೆ. ಆ ಯುದ್ಧಕ್ಕೆ ಬಂದಾಗ ಏನಾಗುತ್ತಂದ್ರೆ, ಎಲ್ಲರ ಸೈನಿಕರೆಲ್ಲ ಹೋಗಿ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧದ ಸ್ಥಳದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ದಾವೀದನು ಮನೆಯಲ್ಲೇ ಇರ್ತಾನೆ. ಮನೆಯಲ್ಲಿರುವಂತ ಸಂದರ್ಭದಲ್ಲಿ ಅವನು ಮಧ್ಯಾಹ್ನ ಊಟ ಮಾಡಿ ಎದ್ದು 4 ಗಂಟೆ ಸಮಯದಲ್ಲಿ ಎದ್ದು ಮಾಡಿ ಮೇಲೆ ಹೊರಗಡೆ ಬಂದು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಓಡಾಡುವಂತ ಸಂದರ್ಭದಲ್ಲಿ ಆ ಒಂದು ಪಟ್ಟಣದಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಅವರ ಯಜಮಾನರು ಮಿಲಿಟರಿಯಲ್ಲಿ ಅಂದ್ರೆ ದಾವೀದನ ಸೈನ್ಯದಲ್ಲಿ ಸೈನಿಕನಾಗಿದ್ದಾನೆ. ಅವನು ಕೂಡ ಯುದ್ಧಕ್ಕೆ ಹೋಗಿದ್ದಾನೆ. ಆಕೆ ಏನೋ ತಿಂಗಳ ಡೇಟ್ ಮೆನ್ಷನ್ ಆಗಿ ಆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮೇಲೆ ರೂಪ್ ಇರಲ್ಲ, ಸುತ್ತು ಗೋಡೆ ಇರ್ತದೆ. ಆ ಗೋಡೆ ಮೇಲೆ ಬಟ್ಟೆ ಹಾಕಿ ಆಕೆ ಎಲ್ಲ ಮೈಯೆಲ್ಲ ಬಟ್ಟೆ ಬಿಚ್ಚಿ ಆಕೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಈ ದಾವೀದನ ಕಣ್ಣು ಆಕೆ ಮೇಲೆ ಬೀಳ್ತದೆ. ದೂರದಿಂದ ನೋಡ್ತಾನೆ, ಆಕೆ ಅಂದವಾಗಿರ್ತಾಳೆ, ಚಂದವಾಗಿರ್ತಾಳೆ. ಆಕೆ ಸ್ನಾನ ಮಾಡಿ ಮುಗಿಸಿದ್ರೆ ತನ್ನ ಕೋಣೆಯಲ್ಲಿ ಹೋದ ನಂತರ ಅಲ್ಲಿಗೆ ಯಾರನ್ನೋ ಕರೆದು ಇಂತ ಆಕೆ ಯಾರು ಏನು ವಿಚಾರಿಸುವಾಗ ಹೀಗೀಗೆ ಅಂತ ಹೇಳ್ತಾಳೆ. ಹೋಗಿ ಆಕೆಯನ್ನು ಕರೆಸಿ ಆಕೆಯನ್ನ ಕೂಡಿ ಬಿಡ್ತಾರೆ. ಆಕೆಯನ್ನು ಕೂಡಿ ಮನೆ ಕಳಿಸಿ ಬಿಡ್ತಾರೆ.
ಮನೆಗೆ ಕಳಿಸಿದ ನಂತರ ಅಲ್ಲಿ ಯುದ್ಧ ನಡೀತಾ ಇದೆ. ಅವನು ಆಕೆ ಯಜಮಾನ ಕೂಡ ಯುದ್ಧದಲ್ಲಿ ಇರ್ತಾನೆ. ಆ 3 ತಿಂಗಳಾದ ಮೇಲೆ ಆಕೆ ಒಂದು ವರ್ತಮಾನ ಕಳಿಸ್ತಾಳೆ. ಯಾರಿಗೆ? ದಾವೀದನಿಗೆ. ನಾನು ಬಸಿರಿ ಆಗಿದ್ದೀನಿ, ನನ್ನ ಯಜಮಾನರು 3 ತಿಂಗಳಿಂದ ಮನೆಯಲ್ಲಿಲ್ಲ. 3 ತಿಂಗಳು, ಅದಕ್ಕೆ ಮುಂಚೆ 1 ತಿಂಗಳು 2 ತಿಂಗಳು ಆಗಿರ್ಬೋದೇನೋ ಗೊತ್ತಿಲ್ಲ. ಯುದ್ಧ ನಡೆಯುವಾಗ ಒಂದೊಂದು ಸಾರಿ ವರ್ಷದ ಗಟ್ಟಲೆ ನಡೀತಾ ಇರ್ತದೆ. ಈಗಲೂ ನಮ್ಮ ಇಸ್ರಾಯೇಲ್, ಆ ಗಾಜಾ ಅವೆಲ್ಲ ಯುದ್ಧಗಳು ನಡೀತಾ ಇದಲ್ಲ, ಉಕ್ರೇನ್ ರಷ್ಯಾ ಯುದ್ಧಗಳು ನಡೀತಾ ಇದೆ, ವರ್ಷಗಟ್ಟಲೆ ನಡೀತಾನೆ ಇದೆ. ಹಾಗಾಗಿ ಆ ಯಜಮಾನ ಹೊರಗಡೆ ಇದ್ದಾನೆ, ಈಕೆ ಬಸಿರಿ ಆಗಿದ್ದಾಳೆ. ನನ್ನ ಯಜಮಾನ್ ಗೊತ್ತಾದ್ರೆ ನಾನು ಏನು ಉತ್ತರ ಹೇಳ್ಬೇಕು ಅಂತ ಹೇಳಿ ಕಳಿಸುವಾಗ ಆತನು ಏನ್ ಮಾಡ್ತಾನೆ ಅಂದ್ರೆ ಒಂದು ಐಡಿಯಾ ಮಾಡ್ತಾನೆ. ಆಕೆ ಯಜಮಾನನ ವಾಪಸ್ ಕರ್ಸ್ಕೊಳ್ತಾನೆ. ವಾಪಸ್ ಕರ್ಸ್ಕೊಂಡು ರಾಜನ ಮನೆಯಲ್ಲಿ ಸಾಯಂಕಾಲ ತಾನು ಇಟ್ಕೊಳ್ತಾನೆ. ಅಲ್ಲಿ ಯುದ್ಧ ಎಲ್ಲ ಹೇಗೆ ನಡೀತಾ ಇದೆ ಎಲ್ಲ ವಿಚಾರಿಸ್ತಾನೆ. ವಿಚಾರಿಸಿದ ನಂತರ ಸಾಯಂಕಾಲ ಅವ್ನು ಚೆನ್ನಾಗಿ ಕುಡಿಸ್ಬಿಟ್ಟು ಹೋಗಿ ಮನೇಲಿ ಮಲ್ಕೋ ಹೋಗುವಂತಾನೆ. ಏನು ಮಲ್ಕೋ ಹೋಗು ಅಂದ್ರೆ ಆಕೆ ಬಸಿರಿ ಆಗ್ಬಿಟ್ಟಿದ್ದಾಳೆ. ಈ ಗಂಡನೋಗಿ ಆಕೆ ಒಟ್ಟಿಗೆ ಸಂಬಂಧ ಬೆಳೆಸ್ಕೊಂಡ್ರೆ, ಶಾರೀರಿಕ ಒಂದು ಸಂಬಂಧ ಬೆಳೆಸ್ಕೊಂಡ್ರೆ ಆ ದೂರ ಅವ್ರ ಮೇಲೆ ಹೋಗ್ಬಿಡ್ತದಂತೆ. ಆದ್ರೆ ಅವನು ದೈವ ಭಕ್ತನು, ದೇಶಕ್ಕಾಗಿ ಹೋರಾಡಂತವನು. ಅವನೇ ಆ ಒಂದು ರಾಜ್ಯದಲ್ಲಿ ಎಲ್ಲಾ ಕಡೆ ಒಂದು ನಿಯಮ ಇರುತ್ತೆ. ಯುದ್ಧ ಆಗುವಂತ ಸಂದರ್ಭದಲ್ಲಿ ಯಾರು ಸ್ತ್ರೀ ಸಂಪರ್ಕ ಮಾಡಬಾರ್ದು, ಯಾರು ಸ್ತ್ರೀಯ ಸಂಬಂಧ ಇಟ್ಕೋಬಾರ್ದು ಅಂತ ಒಂದು ನಿಬಂಧನೆ ಇರ್ತದೆ. ಆತರ ಅವನು ಏನ್ ಮಾಡ್ತಾನೆ, ಅಲ್ಲಿ ಯುದ್ಧ ನಡೆಯುವಾಗ ನಾನು ಹೋಗಿ ನನ್ನ ಹೆಂಡತಿ ಜೊತೆಲಿ ಯಾಕೆ ಸಂತೋಷ ಪಡ್ಲಿ ಅಂತೇಳಿ ಆ ರಾಜನ ಮನೆಯಲ್ಲೇ ಎಲ್ಲೋ ಒಂದ್ ಕಡೆ ಮಲಗ್ಬಿಡ್ತಾನೆ. ಮಲಗ್ಬಿಟ್ಟು ಬೆಳಗ್ಗೆ ರಾಜ ನೋಡ್ತಾನೆ, ಯಾಕೆ ಮನೆಗೆ ಹೋಗಿಲ್ಲ ಅಂದ್ರೆ, ಇಲ್ಲ ಸ್ವಾಮಿ ನಾನು ಯಾವ ರೀತಿ ಹೋಗ್ಲಿ, ಅಲ್ಲಿ ಯುದ್ಧ ನಡೀತಾ ಇದ್ರೆ ನಾನು ಹೋಗಿ ನನ್ನ ಹೆಂಡತಿ ಜೊತೆಲಿ ಯಾಕೆ ಸಂತೋಷ ಪಡ್ಲಿ, ಇಲ್ಲ ನಾನು ಹೋಗ್ಲಿಲ್ಲ, ಇಲ್ಲಿದ್ದೀನಿ. ಸರಿ, ಈ ರಾತ್ರಿ ಇಲ್ಲೇ ಇರು ಅಂತ ಹೇಳಿ ಆ ರಾತ್ರಿ ನಾಳೆ ಇಡ್ಸ್ಕೊಂತಾನೆ. ಚೆನ್ನಾಗಿ ಇನ್ನೂ ಮತ್ತನಾಗಿ ಕುಡಿಸ್ತಾನೆ. ಏನು ಪರವಾಗಿಲ್ಲ, ಹೋಗು, ನಿನ್ನ ಹೆಂಡತಿ ಜೊತೆಲಿ ಹೋಗಿ ಮಲಗೋಗು ಅಂತ ಹೇಳಿ ಪುಸಲಾಯಿಸಿ ಹೋಗಿ ತಾನು ಏನ್ ಮಾಡ್ತಾನೆ, ಹೋಗಿ ತಾನು ಮನೆಯಲ್ಲಿ ಮಲ್ಕೊಂಡ್ ಬಿಡ್ತಾನೆ. ಆದ್ರೆ ಇವನು ಆ ರಾತ್ರಿ ಹೋಗಲ್ಲ. ಸೈನಿಕರು ಒಂದು ಕಡೆ ಮಲಗಿದ್ರೆ ಅವ್ರ ಜೊತೆಲಿ ಹೋಗಿ ಮಲ್ಕೊಂಡ್ ಬಿಡ್ತಾನೆ. ಅವತ್ತು ಹೋಗಲ್ಲ. ಇವನು ಹೋಗಂಗಿಲ್ಲ. ಯಾಕಂದ್ರೆ ಅವನು ದೇವಭಕ್ತನು, ಸೈನ್ಯದ ಒಂದು ಕೆಲವು ಕಾನೂನುಗಳು ಪಾಲಿಸುವಂತವ್ರು. ಹಾಗಾಗಿ ಇನ್ನೇನ್ ಮಾಡೋದು, ಈಕೆ ಮೇಲೆ ಇದಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಹೇಳಿ ಅವನ ಕೈಲೇ ಒಂದು ಲೆಟರ್ ಬರೆದು ಅವನ ಕೈಲೇ ಕಳಿಸ್ತಾನೆ. ಏನಂತ, ಎಲ್ಲಿ ಯುದ್ಧ ಜೋರಾಗಿ ನಡೀತಾ ಇರ್ತದೋ ಅವನ ಕಡೆ ಇವನು ಮುಂದಕ್ಕೆ ಕಳಿಸ್ಬಿಟ್ಟು ನೀವ್ ಹಿಂದಕ್ಕೆ ಬಂದ್ಬಿಡ್ರಿ, ಇವನು ಸಾಯಿಸ್ಬಿಡ್ರಿ ಅಂತ ಹೇಳಿ ಕಳಿಸ್ತಾನೆ. ಅವನು ಆ ಲೆಟರ್ ತಗೊಂಡೋಗಿ ಆ ಸೈನ್ಯಾಧಿಪತಿ ಕೊಡ್ತಾನೆ. ಆ ಸೈನ್ಯ ಅವನು ಓದ್ಬಿಟ್ಟು ಏನ್ ಮಾಡ್ತಾನಂದ್ರೆ, ಸರಿ ಯುದ್ಧ ಎಲ್ಲಿ ಜಾಸ್ತಿ ನಡೀತಾ ಇರ್ತದೋ ಆ ಕಡೆ ಇವನು ಮುಂದಾಗಿ ಕಳಿಸ್ಬಿಡ್ತಾರೆ. ಇವರೆಲ್ಲ ಹಿಂದಕ್ಕೆ ಹೋಗಿ ಬಂದ್ಬಿಡ್ತಾರೆ. ಅವಾಗ ಅವ್ರ ವಿರೋಧಿಗಳು ಏನ್ ಮಾಡ್ತಾರೆ, ಶತ್ರುಗಳು ಬಂದು ಇವನ್ ಸಾಯಿಸ್ಬಿಡ್ತಾರೆ. ಸರಿ, ಆಗೋಯ್ತು. ಇನ್ನು ಹಾಕಿ ಭವಿಷ್ಯ ಗೊತ್ತಾಗ್ತದೆ. ಕಳ್ತಾಳೆ, ಓಡಾಡ್ತಾಳೆ. ಆಮೇಲೆ ತಂದು ಅವ್ನು ಮಣ್ಣು ಮಾಡ್ಬಿಡ್ತಾರೆ. ಆಮೇಲೆ ಏನಾಗುತ್ತಂದ್ರೆ ಕೆಲವು ದಿವಸಗಳಾದ್ಮೇಲೆ ತಂದು ಆಕೆಯನ್ನು ಮನೇಲಿ ಇಟ್ಕೊಂಡ್ಬಿಡ್ತಾನೆ, ಹೆಂಡತಿಯಾಗಿ ಮಾಡ್ಕೊಳ್ತಾನೆ. ಆದ್ರೆ ದೇವರು ಸರ್ವಶಕ್ತನು, ಸರ್ವಜ್ಞಾನಿ, ಎಲ್ಲರೂ ಪ್ರೀತಿಸುವಂತನು. ಆತನ ಬಡವ ಬಲ್ಲಿದ, ಶ್ರೀಮಂತ, ಧನಿಕನು, ಭಿಕ್ಷಗಾರನು ಅಂತ ಏನಿಲ್ಲ, ಎಲ್ಲರೂ ಪ್ರೀತಿಸುವಂತವನು. ಅವನು ಏನೋ ಆ ಸೈನಿಕರಾದಂತವನು ಏನ್ ಮಾಡ್ತಾನೆ, ಅವನು ದೇವ ಭಯಭಕ್ತಿಯುಳ್ಳಂತವನು, ದೇವರ ಆಜ್ಞೆ ಮೀರಿ ನಡೆಯದಂತವನು. ಹಾಗಾಗಿ ನನ್ನಂತ ಒಬ್ಬ ಸೇವಕರನ್ನ, ಆ ನಾತಾನ್ ಎಂಬ ಸೇವಕನ ಕಳಿಸ್ಕೊಡ್ತಾನೆ ದಾವೀದನ ಹತ್ರ. ಏನ್ ಕಳಿಸ್ಕೊಡ್ತಾನೆ, ಒಂದು ಕತೆ ಹೇಳ್ತಾನೆ. ನೋಡಪ್ಪ, ಒಬ್ಬ ವ್ಯಕ್ತಿ, ಒಬ್ಬ ಬಡವ ಇರ್ತಾನೆ, ಅವನಿಗೊಂದು ಕುರಿ ಮರಿ ಇದೆ. ಮತ್ತ ಅದೇ ಊರಲ್ಲಿ ಒಬ್ಬ ಯಜಮಾನ ಇದ್ದಾನೆ, ಅವನ್ ಬೇಕಾದಷ್ಟು ಕುರಿಗಳಿದೆ. ಆ ಮನೆಗೆ ಯಾರೋ ನೆಂಟರು ಬರ್ತಾರೆ. ಆ ನೆಂಟರು ಬರುವಾಗ ಏನ್ ಮಾಡ್ತಾನಂದ್ರೆ, ಅವನ ಕುರಿಗಳನ್ನು ಕೊಯ್ದೆ ಆ ಒಬ್ಬ ಒಂದು ಸಣ್ಣ ಒಂದು ಕುರಿ ಮರಿ ತಂದು ಸಾಕೊಂಡು ಅವನ್ ತನ್ನ ಎದೆ ಮೇಲೆ ಹಾಕೊಂಡು ತನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇರ್ತಾನೆ, ಮಗುಗಿಂತ ಹೆಚ್ಚಾಗಿ ಸಾಕ್ತಾ ಇರ್ತಾನೆ. ಅಂತ ಕುರಿ ಹಿಡ್ಕೊಂಡು ಬಂದು ಅವನ್ ಕೊಯ್ ತಿಂದು ಬಿಡ್ತಾನೆ ಅಂತ. ಅದಕ್ಕೆ ಆ ಕತೆ ಹೇಳುವಾಗ ದಾವೀದನ ಕೋಪ ಬಂದ್ಬಿಡ್ತದೆ. ಯಾವನ ಅವನ್ ದುಷ್ಟನು, ಅವನ ಮನೇಲಿ ಅಷ್ಟು ಕುರಿಗಳಿದ್ದು ಯಾವ್ದೋ ಒಂದು ಕೊಯ್ ತಿನ್ಬೋದಾಗಿತ್ತಲ್ಲ, ಆ ಒಂಟಿ ಕುರಿ ಮರಿನ ಹೆಂಗೆ ತಂದು ಕೊಯ್ ತಿಂದ್ರೆ ಆ ದುಷ್ಟು ನೀನೇನಪ್ಪ ಅಂತಾನೆ. ಆ ದುಷ್ಟನು ನೀನೇ. ಹಾಗಾಗಿ ನಿನ್ಗೆ ದೇವರ ಶಿಕ್ಷೆ ಇದೆ. ನೀನ್ ದೇವ್ರ ನಿನ್ಗೆ ಅನೇಕ ಹೆಂಡತಿಗಳಿದಪ್ಪ, ಸಾಲದಿದ್ರೆ ಇನ್ನೂ ಬೇರೆ ಹೆಂಡತಿಗಳನ್ನ ಅದನ್ನ ಕೊಡ್ತಾ ಇದ್ದ. ಆದ್ರೆ ದೈವ ಭಕ್ತನು, ನಿನ್ನ ಕೆಲಸದಲ್ಲಿ ಕೆಲಸ ಮಾಡುವಂತವನು, ನಿನ್ನ ಕುಟುಂಬದಲ್ಲಿ ಪಾಲುಗಾರನಾಗಿರುವಂತವನ್ನ ನೀನು ಅನ್ಯಾಯವಾಗಿ ಸಾಧಿಸ್ಬಿಟ್ಟಲ್ಲ. ಹಾಗಾಗಿ ನೀನು ರಹಸ್ಯವಾಗಿ ಈ ಪಾಪ ಮಾಡಿದ್ಯಾ, ಆಕೆ ಕೂಡಿದೀಯಾ. ಆದ್ರೆ ನಿನ್ನ ಹೆಂಡತಿಗಳನ್ನ ಮನೆ ಮೇಲೆ ಇದಾಕಿ ಬಹಿರಂಗವಾಗಿ ನಿನ್ನ ಹೆಂಡತಿಗಳು ಕೆಡಿಸ್ತಾರೆ.
ನೀನು ಬೇಕಾದ್ರೆ ಇನ್ನೂ ಬೇಕಾಗಿ ಕೊಡ್ಬೋದಾಗಿತ್ತು. ಆದ್ರೆ ಈಗ ನೀನು ಮಾಡಿದ ಪಾಪಕ್ಕೆ ನಿನ್ನ ಮನೆಯಲ್ಲಿ ಯಾವಾಗ್ಲೂ ಯುದ್ಧಗಳು ಇದ್ದೇ ಇರ್ತವೆ ಅಂತೇಳಿ ಆ ನಾತಾನ ಮುಖಾಂತರ ದೇವರು ಹೇಳಿ ಕಳಿಸ್ತಾನೆ. ನಾತಾನ ವಿಷಯ ಎಲ್ಲ ಹೇಳುವಾಗ ದಾವಿದನ ಹತ್ರ ದಾವಿದನ್ ಏನ್ ಹೇಳ್ತಾನೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಅಂತ ನಾ ಹೇಳಿದಾಗ ನಾತಾನ ಅವ್ನಿಗೆ ಏನ್ ಹೇಳ್ತಾನೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಅಂದ್ರೆ ಪಾಪ ಒಪ್ಪಿಕೊಳ್ಳುವಾಗ ದೇವ್ರೇನ್ ಮಾಡ್ತಾನೆ, ಕ್ಷಮಿಸ್ತಾನೆ. ಯೇಸು ಸ್ವಾಮಿ ಏನಕ್ಕೆ ಬಂದಿರೋದು? ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ. ಮಾಡಿದ ಪಾಪವನ್ನು ಒಪ್ಪಿಕೊಳ್ಳುವಾಗ ನಾವ್ ಎಂತ ಘೋರವಾದ ಪಾಪ ಮಾಡಿದ್ರು ಆತನ ಕ್ಷಮಿಸ್ತಾನೆ. ಅದನ್ನ ಮುಚ್ಚಾಕ ಹಾಕಿದ್ರೆ ಅದು ಯಾವತ್ತಿದ್ದು ಮುಚ್ಚಿದ್ದು ಹಂಗೆ ಇರೋದಿಲ್ಲ. ಒಂದು ದಿವಸ ಬಹಿರಂಗವಾಗ್ತದೆ, ಒಂದು ದಿವಸ ವಾಸನೆ ಬರ್ತದೆ, ಒಂದು ದಿವಸ ಆ ವಾಸನೆ ಏನಾಗುತ್ತೆ, ಜನರ ಮುಂದೆ ಬರ್ತದೆ, ಜನರು ಗಮನಿಸ್ಬೇಕಾಗುತ್ತೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರಿ, ಇಲ್ಲಿ ಏನಾಗ್ತದೆ ಅಂದ್ರೆ ಆತನ ಏನ್ ಮಾಡ್ತಾನೆ, ನಾನು ಪಾಪ ಮಾಡಿದ್ರೆ ಒಪ್ಕೊಳ್ತಾನೆ. ಅವಾಗ ದೇವರು ಅವನ ಪಾಪನ ಕ್ಷಮಿಸಿ ಅವನು ಸಾಯ್ದಾಗೆ ಮಾಡ್ತಾನೆ. ಆದ್ರೂ ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತೇ ಹೋಗುವುದು ಎಂದು ಹೇಳಿ ಕಳಿಸ್ತೀನಿ. ಯಾಕೆ? ಆಕೆ ಬೇರೆ ಒಬ್ಬನ ಹೆಂಡತಿ ಆಗಿರುವಾಗ ಆಕೆಯಲ್ಲಿ ಪಾಪ ಮಾಡಿದ್ರಿಂದ ಆ ಪಾಪದ ಕುಸು ಬದುಕೋದಿಲ್ಲ, ಆ ಮಗು ಸತ್ತೋಗ್ತದೆ. ಆ ಮಗುಗಾಗಿ 7 ದಿವಸ ಉಪವಾಸ ಮಾಡ್ತಾನೆ ಬದುಕಲಿ ಅಂತ. ಆದ್ರೆ ದೇವರ ಸೇವಕನಿಂದ ಬಾಯಿ ಬಂದಿದ್ದ ಮಾತು ಅದು ನೆರವೇರ್ತದೆ. ಆ ಮಗು ಉಳಿಯೋದಿಲ್ಲ. 7 ದಿವಸ ಉಪವಾಸ ಮಾಡಿದ್ರು ಕೂಡ ಉಳಿಯೋದಿಲ್ಲ, ಆ ಮಗು ಸತ್ತೋಗ್ಬಿಡ್ತದೆ. ಆಮೇಲೆ ಅವನ ಸ್ವಂತ ಹೆಂಡತಿಯಾಗಿ ಮಾಡ್ಕೊಂಡ್ಮೇಲೆ ದೇವರು ಅವನ ಪಾಪ ಕ್ಷಮಿಸಿದ ಮೇಲೆ ಆಕೆ ಮುಖಾಂತರ ಹುಟ್ಟುವಂತಾನೆ ಸೊಲೊಮೋನ್. 2ನೇ ಮಗನಾಗಿ ಸೊಲೊಮೋನ್ ಹುಟ್ಟುತ್ತಾನೆ. ಅವನಲ್ಲಿ ಪಾಪ ಪರಿಹಾರ ಯಾವುದು ಇರೋಲ್ಲ, ಯಾಕಂದ್ರೆ ಹೆಂಡತಿ ಆದ ನಂತರ ಹುಟ್ಟುವಂತವನು. ಹಾಗಾಗಿ ಆ ಸೊಲೊಮೋನ್ ಮುಖಾಂತರನೇ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವ ರೀತಿಯಲ್ಲಿ ದೇವರು ಆರಿಸ್ಕೊಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ದೇವರ ಮುಂದೆ ಪಾಪ ಒಪ್ಕೊಳ್ಳುವಾಗ ಆತನ ಕ್ಷಮಿಸ್ತಾನೆ. ಪಾಪವನ್ನು ಕ್ಷಮಿಸುವಂತ ದೇವರು. ಅದಕ್ಕಾಗಿ ಇಲ್ಲಿ ಪಾಪಿ ಆದರೂ ದೇವರ ಮುಂದೆ ಅವನು ತನ್ನ ಪಾಪವನ್ನು ಒಪ್ಪಿಕೊಳ್ಳುವಾಗ ಆ ಪಾಪಿಯಾದ ಆ ದಾವಿದನ್ನು ಪ್ರೀತಿಸಿ ಅವನು ಏನ್ ಮಾಡ್ತಾನೆ, ಕ್ಷಮಿಸ್ತಾನೆ. ಅವನು ಸಾಯಿದಾಗೆ ಮುಪ್ಪಿನ ವಯಸ್ಸು ತನಕ ಮುದಿ ವಯಸ್ಸು ಆಗೋ ತನಕ ಅವನು ಜೀವಿಸ್ತಾನೆ. ಅಷ್ಟೇ ಆ ಒಂದು ಪಾಪ ಮಾಡ್ತಾನೆ ಮತ್ತು ಆ ಪಾಪದ ನಿಮಿತ್ತ 51ನೇ ಕೀರ್ತನೆ ಬರೀತಾನೆ. ಕೇವಲ ನಿನಗೆ ಪಾಪ ಮಾಡಿದ್ದೀನಿ, ನಿನ್ನ ಮುಂದೆ ಪಾಪ ಮಾಡಿದ್ದೀನಿ, ನನ್ನಲ್ಲಿರುವಂತ ಈ ಒಂದು ಅನ್ಯಾಯದ ಕಾರ್ಯಗಳೆಲ್ಲ ತೆಗೆದು ಬಿಡು, ನಾನು ಮಾತ್ರ ಗರ್ಭದ ಪಾಪಿಯಾಗಿದ್ದೀನಿ, ಹುಟ್ಟಿದಿಂದ ದ್ರೋಹಿ ಅಂತೇಳಿ ದೇವರ ಮುಂದೆ ಅಂಗಲಾಚಿ ಆ ಒಂದು ಕೀರ್ತನೆ ಬರೀತಾನೆ. ಮತ್ತು ನಿನ್ನಿಂದ ನನಗೆ ಹೊರಗಡೆ ಬಂದಿರುವಂತ ಪರಿಶುದ್ಧಾತ್ಮನ ತಿರುಗಿ ನಾನು ಅನುಭವಿಸುವಂತೆ ಮಾಡು, ನಿನ್ನ ಸುವಾರ್ತೆ ಸಾರುವಂತೆ ನನ್ನ ಸಹಾಯ ಮಾಡು ಅಂತೇಳಿ ಪಶ್ಚಾತ್ತಾಪಟ್ಟು ದೇವರ ಮುಂದೆ ಯಾವಾಗ ಕ್ಷಮೆ ಹೇಳ್ತಾನೋ ದೇವರನ್ನೆಲ್ಲ ಪಾಪವನ್ನು ಕ್ಷಮಿಸಿ ಮನ್ನಿಸಿ ಆಮೇಲೆ ಅವನು ದಾವೀದನ ತಪ್ಪೇ ಮಾಡೋದಿಲ್ಲ. ಅದಕ್ಕೆ ದಾವೀದನಿಗೆ ದೇವರು ಒಂದು ಬಿರುದು ಕೊಡ್ತೇನೆ ಅಂತ, ನನ್ನ ಹೃದಯಾನುಸಾರನು. ಹಲ್ಲೆಲೂಯಾ, ನನ್ನ ಹೃದಯಾನುಸಾರನು ಅಂತ ಹೇಳ್ತಾನ್ರಿ. ಹಾಗಾಗಿ ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ. ಆ ಪಾಪಗಳನ್ನ ನಾವೇನ್ ಮಾಡ್ಬೇಕು, ನಾವು ಕೂಡ ಪಾಪದಲ್ಲಿ ತುಂಬಿರ್ತೀವಿ, ಪಾಪ ಮಾಡ್ತೀವಿ. ದೇವರು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ನಮ್ಮ ಮುಂದೆ ಮಾಡಿರುವಂತ ಪಾಪಿಗಳನ್ನ ಪ್ರೀತಿ ಮಾಡ್ಬೇಕು. ಆ ಪಾಪಿಗಳನ್ನ ನಾವು ಪ್ರೀತಿ ಮಾಡ್ಬೇಕು. ದ್ವೇಷ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ದ್ವೇಷ ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ದೇವ್ರೇ ಅವ್ರು ನೀನೇ ನೋಡು, ನೀನು ವಾಗ್ದಾನ ಮಾಡೋರಿಗೆ ನಾನೇನ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ. 2ನೇದಾಗಿ ನೋಡುತ್ತವ, ಯೇಸು ಪಾಪವನ್ನು ದ್ವೇಷಿಸಿದನು. ಯೇಸು ಪಾಪಿಯನ್ನು ಪ್ರೀತಿಸಿದನು. ಇಲ್ಲಿ ಯೇಸು ಪಾಪವನ್ನು ದ್ವೇಷಿಸಿದನು. ನಾವು ನೋಡ್ತೀವಿ 1 ಪೇತ್ರ 2ನೇ ಅಧ್ಯಾಯ 22-23ನೇ ವಚನ. 1 ಪೇತ್ರ, ಅದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನ ಆತನು ಪ್ರತಿಯಾಗಿ ಬಯಲಿಲ್ಲ. ನೋಡ್ರಿ, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಯೇಸು ಕ್ರಿಸ್ತನು ಯಾವ ಪಾಪವನ್ನು ಮಾಡಿದಾನಂತ ಯಾರಿಗಾದ್ರೂ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಆತನು ಪಾಪ ಮಾಡ್ಲಿಕ್ಕೆ ಬಂದಿಲ್ಲ.
ಪಾಪಿಗಳನ್ನು ಪ್ರೀತಿಸಿ ಪಾಪದಲ್ಲಿರುವಂತ ಬಿಡುಗಡೆ ಕೊಡುವುದಕ್ಕಾಗಿ ಬಂದಿದ್ದಾನೆ. ಆತನ ಜೀವಿತದಲ್ಲಿ ಯಾವುದೇ ಒಂದು ಪಾಪ ಮಾಡಲಿಲ್ಲ. ಇನ್ನ ನಮ್ಮೆಲ್ಲರ ಪಾಪವನ್ನು ಆತನ ಹೊತ್ತುಕೊಂಡು ಪಾಪಿಯಾಗಿದ್ದೇನೆ ಹೊರತು ಆತನು ಸ್ವತಃ 33 ವರ್ಷಗಳಲ್ಲಿ ಒಂದು ಪಾಪ ಆತನಲ್ಲಿ ಕಂಡು ಬರಲಿಲ್ಲ. ಆತ ನಮ್ಮ ಹಾಗೆ ನರಮನುಷ್ಯನಾಗಿದ್ದನು, ನಮ್ಮ ಹಾಗೆ ಕೆಲಸ ಮಾಡುವಂತಾಗಿದ್ದನು, ನಮ್ಮ ಹಾಗೆ ಆತನು ದುಡಿಯುವಂತನಾಗಿದ್ದನು. ಕೆಲಸ ಮಾಡಿ 30 ವರ್ಷಗಳು ತನ್ನ 30ನೇ ವರ್ಷದ ತನಕ 30ನೇ ವರ್ಷದ ತನಕ ಆತನ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸಿಕೊಳ್ತಾ ಇದ್ದ. ಮತ್ತು 3.5 ವರ್ಷ ಆತನ ಸೇವೆಗೆ ಬಂದಾನೆ. ಆದರೆ ಆತನ ಯಾವ ಒಂದು ಆಲೋಚನೆಯಲ್ಲಿ ನೋಡಿದ್ರು, ಯಾವ ಕಡೆಯಿಂದ ನೋಡಿದ್ರು ಅವನು ಯಾವ ಪಾಪ ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯನ್ನು ಸಿಕ್ಕಲಿಲ್ಲ. ಎಂತ ಶತ್ರು ಬಂದ್ರು ಅವ್ರಿಗೆ ನ್ಯಾಯ ತೀರಿಸ್ತಾ ಇದ್ದ, ಯಥಾರ್ಥವಾಗಿ ಮಾತಾಡ್ತಾ ಇದ್ದ, ಯಥಾರ್ಥವಾಗಿ ಅವರ ತಪ್ಪುಗಳನ್ನ ಖಂಡಿಸ್ತಾ ಇದ್ದ. ನೀನ್ ಹೀಗೆ ಈಗ ಮಾಡಬೇಡ, ಈಗ ಮಾಡು, ಎಲ್ಲ ನೇರ ಆತನ ಅವರೊಟ್ಟಿಗೆ ಮಾತನಾಡ್ತಾ ಇದ್ದ. ಆತನ ಬೈದವ್ರಿಗೆ ಆತನ ವಿರುದ್ಧವಾಗಿ ಬೈಲಿಲ್ಲ. ಯೇಸು ಸ್ವಾಮಿನ ಬೈದಂತವರಿಗೆ ಆತನು ಪ್ರತಿಯಾಗಿ ಬೈಲಿಲ್ಲ. ಆತನೇ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಅಂದ್ರೆ ಶಿಲುಬೆ ಮೇಲೆ ನ್ಯಾಯವಾಗಿ ತೀರ್ಪು ಮಾಡೋರು ಯಾರು? ತಂದೆಯಾದ ದೇವರು. ತಂದೆಯಾದ ದೇವರಿಗೆ ತನ್ನನ್ನು ತಾನು ಒಪ್ಪಿಸ್ಕೊಡ್ತಾನೆ. ತಂದೆಯೇ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ಕೊಡ್ತೇನೆ. ನೋಡ್ರಿ, ಆತನ ಬಾಯಲ್ಲಿ ಯಾವ ಪಾಪ ಬರಲಿಲ್ಲ ರೀ, ಯಾವ ವಂಚನೆ ಇರಲಿಲ್ಲ. ಬೈಯೋರ್ನ ಆತನ ಬೈಲಿಲ್ಲ. ಅಂದ್ರೆ ಪಾಪವನ್ನು ದ್ವೇಷಿಸಿದನು ಹೊರತು ಪಾಪಿಗಳನ್ನ ಆತನು ಪ್ರೀತಿಸಿದನು. ಪಾಪದ ಮಾತು ಆತನ ಬಾಯಲ್ಲಿ ಯಾವುದು ಕೂಡ ಬರಲಿಲ್ಲ. 1 ಯೋಹಾನ 3:5 ನಾವು ನೋಡ್ತೇವೆ. 1 ಯೋಹಾನ 3:5 ಏನ್ ಹೇಳ್ತದೆ? ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದ ಎಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ. ಆತನ ಏನ್ ಮಾಡಿದ್ದಾನೆ? ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ನಾದನೆಂಬುದು ನಿಮಗೆ ಗೊತ್ತಾಗಿದೆ. ಅಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಆತನ ಕೊಟ್ಟು. ಅಂದ್ರೆ ಎಲ್ಲರೂ ನಿತ್ಯ ಜೀವಕ್ಕೆ ನಡೆಸಲಿಕ್ಕೆ ಯೇಸು ಕ್ರಿಸ್ತನ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಬಂದನೆ ಹೊರತು ಪಾಪ ಮಾಡಲಿಕ್ಕೆ ಅಲ್ಲ. ಹಾಗಾಗಿ ಆತನಲ್ಲಿ ಪಾಪವಿಲ್ಲ. ಮತ್ತು ಇನ್ನೊಂದು ವಚನ ನಾವು ನೋಡ್ಕೊಳ್ತೀವಿ. ಇಬ್ರಿಯ 4ನೇ ಅಧ್ಯಾಯ 15ನೇ ವಚನ ಬಿ ಭಾಗದಲ್ಲಿ ಏನ್ ಹೇಳ್ತದೆ? ಇಬ್ರಿಯ 4ನೇ ಅಧ್ಯಾಯ 15 ಬಿ ಭಾಗದಲ್ಲಿ ಮಾಡಲಿಲ್ಲ. ನೋಡ್ರಿ, ಯಾಕೆಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲವಾಸ್ತೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪ್ರಿಯ ನನ್ನ ಸಹೋದರರೇ, ಯೇಸು ಕ್ರಿಸ್ತನು ಶೋಧನೆಗೆ ಗುರಿಯಾದನು. ಯೇಸು ಕ್ರಿಸ್ತನು ಮಖದ ಮೇಲೆ ಉಗುಳಿಸ್ಕೊಂಡು, ಕೆನ್ನೆ ಮೇಲೆ ಒಡಿಸ್ಕೊಂಡು, ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕೊಂಡು, ಚೆಡಿಗಳಿಂದ ಏಟುಗಳು ತಿಂದನು, ಎಷ್ಟೋ ರೀತಿಯಲ್ಲಿ ಹಿಂಸೆಗೆ ಒಳಗಾದನು. ತನ್ನ ಬಟ್ಟೆಗಳನ್ನ ಪಾಲು ಮಾಡಿಕೊಂಡ್ರು, ಎಷ್ಟು ಹಿಂಸೆಗೆ ಕೊಟ್ಟರು, ಎಷ್ಟು ಶೋಧನೆಗೆ ಒಳಗಾದ್ರು. ಮತ್ತು ಆಗಾಗ ಆತನ ಸುವಾರ್ತೆ ಸಾರುವ ಕಲ್ಲುಗಳಿಂದ ಹೊಡಿಬೇಕು ಅಂತ ಇರ್ತಾರೆ. ಅಂತ ಸಂದರ್ಭದಲ್ಲಿ ಆತನು ಸೈಲೆಂಟ್ ಆಗಿ ತಪ್ಪಿಸ್ಕೊಂಡು ಪಕ್ಕಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಪ್ರಿಯ ನನ್ನ ಸಹೋದರರೇ, ಆತನ ಜೀವಿತದಲ್ಲಿ ಯಾವ ಪಾಪ ಮಾತ್ರ ಮಾಡಲಿಲ್ಲ. ಆದ್ರಿಂದ ನಾವುಗಳೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಮಾದರಿಯಲ್ಲಿ ಜೀವಿಸುವಂತ ನಾವುಗಳು ಯೇಸು ಕ್ರಿಸ್ತನ ಯಾವ ರೀತಿ ಜೀವಿಸಿದನೋ ಅದೇ ರೀತಿಯಲ್ಲಿ ನಾವು ಜೀವಿಸಬೇಕು. ಕೊನೆಯದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 45-46 ವಚನ ಹೇಳುತ್ತೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 45-46. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? ಸಾಕು, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾನು ಸತ್ಯವನ್ನು ಹೇಳುವನಾದ್ರಿಂದ ನೀವು ನನ್ನನ್ನು ನಂಬುವುದಿಲ್ಲ. ಯೇಸು ಸ್ವಾಮಿಯನ್ನು ನಂಬ್ತಾರ? ಯೇಸು ಸ್ವಾಮಿ ಸತ್ಯ ಹೇಳ್ತಾ ಇದ್ದ, ನಂಬ್ತಾ ಇರ್ಲಿಲ್ಲ ಅಲ್ಲಿನ ಜನರು.
ಅದನ್ನು ಒಡೆಯಕ್ ಹೋಗ್ತಾ ಇದ್ರು, ಕಲ್ಲುಗಳಿಂದ ಒಡೆಯಕ್ ಹೋಗ್ತಾ ಇದ್ರು, ಸಾಯಿಸಕ್ ಎಷ್ಟೋ ಪ್ರಯತ್ನಗಳು ಮಾಡ್ತಾ ಇದ್ರು. ಹಾಗಾಗಿ ಆತನು ಹೇಳ್ತಾ ಇದ್ದಾನೆ, ನೀವು ನಂಬಲಿಲ್ಲ, ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ನನ್ನಲ್ಲಿ ನಾನು ಪಾಪಿಷ್ಟನು ಅಂತ ನಿಮ್ಮಲ್ಲಿ ತೋರಿಸ್ಕೊಡೋನು ಯಾರಿದ್ದಾರೆ ಹೇಳ್ರಿ? ತೋರಿಸ್ಕೊಡ್ರಿ ನೋಡೋಣ, ತೋರಿಸ್ಕೊಡ್ರಿ ನೋಡ್ರ ಅಂದ್ರೆ ನಿಜವಾಗ್ಲೂ ಆ ಯೇಸು ಕ್ರಿಸ್ತನು ಎಷ್ಟು ಪ್ರೀತಿಸುವಂತ ನೋಡ್ರಿ. ನಮಗಾಗಿ ಆ ಪರಲೋಕನ ಬಿಟ್ಟು ಆ ತಂದೆಯ ಫಲಪಾಶದಿಂದ ಒಂದು ಒಳ್ಳೆ ದೇವದೂತರು, ಕೆರೂಬಿರು, ಸೆರಾಫಿರು ನಿತ್ಯ ಸ್ತುತಿಸಲ್ಪಡುವಂತ ಆ ಒಂದು ಒಳ್ಳೆ ಸ್ಥಾನವನ್ನು ಬಿಟ್ಟು ಬರಿದು ಮಾಡಿಕೊಂಡು ನನಗೋಸ್ಕರ ಬಂದಂತ ದೇವರು ಯಾವ ಪಾಪ ಮಾಡಲಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸ್ಕೊಡ್ರಿ ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವನಾಗಿರುವಲ್ಲಿ ನೀವು ನನ್ನನ್ನು ನಂಬದೇ ಇರುವುದು ಯಾಕೆ ಅಂತ ಕ್ವಶನ್ ಕೇಳ್ತಾ ಇದೆ. ಅದನ್ನ ಪ್ರಿಯ ನನ್ನ ಸಹೋದರರೇ, ನಾವೇನು ಬೇಕು? ಯೇಸು ಸ್ವಾಮಿ ನಂಬಬೇಕು. ಯೇಸು ಸ್ವಾಮಿ ತೋರಿಸ್ಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಾವು ಯೇಸು ಸ್ವಾಮಿ ಪಾಪಿಗಳನ್ನು ಪ್ರೀತಿಸಿದ, ಯೇಸು ಸ್ವಾಮಿ ಮಕ್ಕಳಾಗಿರುವಂತ ನಾವುಗಳು ಪಾಪಿಗಳನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಪಾಪವನ್ನು ದ್ವೇಷಿಸಿದ, ಯೇಸು ಸ್ವಾಮಿ ಮಕ್ಕಳಾಗಿರುವಂತ ನಾವುಗಳು ಕೂಡ ಪಾಪಕ್ಕೆ ಸಂಬಂಧಪಟ್ಟ ಏನೇ ವಿಷಯ ಇರಲಿ ಅದನ್ನು ದ್ವೇಷಿಸಿ ಅದರಿಂದ ನಾವು ದೂರ ಇರಬೇಕು. ಅದರಿಂದ ದೂರ ಇರುವಾಗ ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ? ನಮ್ಮನ್ನು ಆಶೀರ್ವದಿಸ್ತಾನೆ. ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ? ನಮಗೆ ಸಹಾಯಕನಾಗಿರ್ತಾನೆ. ಆತನ ಮಾರ್ಗದಲ್ಲಿ ನಮ್ಮನ್ನು ಜೀವಿಸಲಿಕ್ಕೆ, ಆತನಿಗಿರುವಂತಹ ಸಮಸ್ತವನ್ನು ನಮಗೆ ಕೊಡ್ಲಿಕ್ಕೆ ಆತನ ಶಕ್ತನಾಗಿದೆ. ದೇವರ ಮಾತುಗಳಿಂದ ನಮ್ಮನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಯೆಸಯ್ಯ, ಈ ನಿನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರು ನೀನು ಆಶ್ರಯಿಸಪ್ಪ. ಈ ಮಾತುಗಳು ಕೇಳುವಂತ ಪ್ರತಿಯೊಬ್ಬೊಬ್ಬರು ನೀನು ಆಶ್ರಯಿಸು. ಹೌದು ಸ್ವಾಮಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪಿಗಳೇ ಸ್ವಾಮಿ, ಮನುಷ್ಯರಾದಂತ ನಾವು. ಹಾಗಾಗಿ ನೀವು ನಮ್ಗೆ ಹೇಳಿದ ಮಾತು ಪ್ರಕಾರ ಅಪ್ಪ, ನೀನು ಮನುಷ್ಯ ಕುಮಾರನಾಗಿ ಜೀವಿಸಿದೆ, ನೀನು ಯಾವತ್ತೂ ಪಾಪವನ್ನು ಮಾಡಲಿಲ್ಲ, ಪಾಪಿಗಳ ಪ್ರೀತಿಸಿದೆ ಸ್ವಾಮಿ, ಪಾಪವನ್ನು ದ್ವೇಷಿಸಿದೆ. ಅದೇ ರೀತಿಯಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಮಾರ್ಗದಲ್ಲಿ ಜೀವಿಸುವಂತ ನಾವುಗಳು ಕೂಡ ಪಾಪಿಗಳನ್ನು ಪ್ರೀತಿಸಿ ಪರಿಶುದ್ಧ ಮಾರ್ಗದಲ್ಲಿ ನಡೆಸುವ ಹಾಗೆ, ದೇವರ ಸಾಕ್ಷಿಗಳಾಗಿ ಅವ್ರು ಮಾರ್ಪಡಿಸುವ ಹಾಗೆ ನಾವು ಪಾಪಿಗಳನ್ನು ಪ್ರೀತಿಸುವಂತೆ, ಮತ್ತು ಈ ಲೋಕದಲ್ಲಿ ಪಾಪವೇನಿದೆಯೋ ನೀನು ಪಾಪವನ್ನು ದ್ವೇಷಿಸಿದ್ದಿ, ನಾವು ಕೂಡ ಪಾಪಗಳನ್ನು ದ್ವೇಷಿಸಿಯಪ್ಪ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.